ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಕಂಟಕನಾಗಿದ್ದಾರೆ ಅವರ ಅಭಿಮಾನಿ. ಹೌದು ಸರ್, ದರ್ಶನ್ ಹೊಡೆದಿದ್ದು ನಿಜ ನಿಜ ನಿಜ. ದರ್ಶನ್ ಹೊಡೆದು ಹೋದ್ಮೇಲೆ ರೇಣುಕಾ ಸತ್ತಿದ್ದು. ಪೊಲೀಸರ ಮುಂದೆ ಅಪ್ರೂವರಾಗಿದ್ದಾರೆ 13ನೇ ಆರೋಪಿ. ದರ್ಶನ್ ಹೊಡೆದಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿ ತಪ್ಪೊಪ್ಪಿಗೆಯನ್ನ ಒಪ್ಕೊಂಡಿದ್ದು ಮಾತ್ರವಲ್ಲ, ಸಾಕ್ಷಿಯಾಗಿಯೂ ಕೂಡ ನಾನು ನಿಲ್ತೇನೆ ಅಂತ ಹೇಳಿದ್ದಾರೆ. ಪೊಲೀಸರ ಮುಂದೆ ದರ್ಶನ್ ವಿರುದ್ಧವೇ ಸಾಕ್ಷಿ ನುಡಿದಿದ್ದಾರಂತೆ. A13 ಅಂದರೆ ಆರೋಪಿ 13 ದೀಪಕ್, ಕೊಲೆಯಾದ ಜಾಗದ ಪ್ರಭಾವಿ ಶಾಸಕನ ತಂಗಿಯ ಅಳಿಯನಾಗಿರುವಂಥ ದೀಪಕ್. ಎಸ್, ನಾನು ಸಾಕ್ಷಿ ಹೇಳ್ತೀನಿ ಸಾರ್ ಅಂತ ಒಪ್ಕೊಂಡಿದ್ದಾರಂತೆ 13ನೇ ಆರೋಪಿ ದೀಪಕ್. ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ಕರ್ಕೊಂಡು ಹೋಗಿದ್ದು ನಿಜ ಸರ್. ಅಲ್ಲಿಗೆ ಕರ್ಕೊಂಡು ಹೋಗಿ ಎಲ್ಲರೂ ಹೊಡೆದ್ರು. ಆಮೇಲೆ ದರ್ಶನ್ ಕೂಡ ಹೊಡೆದಿದ್ದಾರೆ. ಇದನ್ನೆಲ್ಲ ನಾನೇ ಕಣ್ಣಾರೆ ಕಂಡಿದ್ದೇನೆ. ಬೇಕಾದ್ರೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತೇನೆ. ದರ್ಶನ್ ಹಿಗ್ಗಾಮುಗ್ಗ ಹೊಡೆದ ಮೇಲೇನೆ ರೇಣುಕಾ ಸ್ವಾಮಿ ನೆಲಕ್ಕೆ ಬಿದ್ದಿದ್ದು. ಏಟು ತಿಂದ ಮೇಲೆ ಕೆಳಕ್ಕೆ ಬಿದ್ದಂಥ ರೇಣುಕಾ ಸ್ವಾಮಿ ಅಲ್ಲೇ ಸತ್ತು ಹೋಗಿದ್ದಾನೆ ಸರ್. ಅವನು ಸತ್ತ ಮೇಲೆ ಅನಿಸ್ತಾ ಇದೆ ಅಮಾಯಕ ಜೀವ ಹೋಗಬಾರ್ದಿತ್ತು ಅಂತ. ನಮಗೂ ಸಾಕಾಗಿ ಹೋಗ್ಬಿಟ್ಟಿದೆ ಸರ್. ದರ್ಶನ್ ಜೊತೆಗೆ ಇದ್ದು ಅವರ ಜೊತೆಗಿದ್ದು ಇಂಥದ್ದನ್ನೆಲ್ಲ ನೋಡಿ ನೋಡಿ ನಮಗೆ ಸಾಕಾಗಿದೆ. ಅದಕ್ಕೆ ಈಗ ನಾನೇ ಬಂದು ಕೋರ್ಟ್ನಲ್ಲಿ ಸಾಕ್ಷಿ ಹೇಳೋಕ್ಕೆ ಮನಸ್ಸು ಮಾಡಿದ್ದೇನೆ ಅಂತ ಹೇಳಿ ಪೊಲೀಸರ ಮುಂದೆಯೇ 13ನೇ ಆರೋಪಿಯಾಗಿರುವಂಥ ದೀಪಕ್ ಈ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಇದು ಕಾನೂನಿನ ಅನ್ವಯದಲ್ಲಿ ಯಾವ ರೀತಿ ಇದನ್ನು ತೆಗೆದುಕೊಳ್ಳೋಕ್ಕಾಗುತ್ತೆ? ದೀಪಕ್ ಸಾಕ್ಷಿಯಾಗಿ ನಿಲ್ತಾನ ಅಥವಾ ಆರೋಪಿಯಾಗಿ, ಸಹ ಆರೋಪಿಯಾಗಿ ಇಲ್ಲಿ 13ನೇ ಆರೋಪಿಯಾಗಿ FIRನಲ್ಲಿ ಇರುವ ಕಾರಣಕ್ಕಾಗಿ ಈತನನ್ನು ಅಪ್ರೂವರ್ ಆಗಿಬಿಟ್ರೆ ಕ್ಷಮೆ ಇರುತ್ತೆ ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕಾನೂನು ಈತನನ್ನು ಸಹ ಆರೋಪಿಯಾಗಿಯೂ ಜೊತೆಗೆ ಸಾಕ್ಷಿಯಾಗಿಯೂ ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಖಂಡಿತ ಇದೆ ಅಂತ ಅನಿಸುತ್ತೆ.